ನಮಸ್ಕಾರ ಸ್ನೇಹಿತರೆ, ದೇಶದಲ್ಲಿ 9 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಎಸ್ಐಆರ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಈ ಬಾರಿ ನಡೀತಾ ಇದೆ. ಇದು ನಡೆದೇ ಈಗಾಗಲೇ 23 ವರ್ಷ ಕಳೆದಿದೆ. ಅಂದ್ರೆ 2002ರಲ್ಲಿ ನಡೆದಿದೆ. ಅದಾದ್ಮೇಲೆ ಈ ಪ್ರಕ್ರಿಯೆ ನಡೆದಿಲ್ಲ. ಈಗ ಈ ಕೆಲಸಕ್ಕೆ ಚುನಾವಣಾ ಆಯೋಗ ಕೈ ಹಾಕಿದೆ. ಇದಕ್ಕೆ ಬಹಳಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇರೋದು ಎಲ್ಲೋದು ನಿಮ್ಗೆ ಗೊತ್ತಿರುವಂತಹದ್ದೇ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ಏನೇ ಕೆಲಸ ಮಾಡಿದ್ರು ಕೂಡ ಅದನ್ನ ವಿರೋಧಿಸಲಿಕ್ಕೆ ವಿರೋಧ ಪಕ್ಷದವರು ತಯಾರಾಗಿ ನಿಂತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷದವರ ಕೆಲಸ ಏನು ಅಂತ ಹೇಳಿದ್ರೆ, ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ಕೂಡ ಅದನ್ನ ವಿರೋಧಿಸೋದು, ಯಾವುದೇ ಮಸೂದೆ ತಂದ್ರು ಕೂಡ ಅದನ್ನ ವಿರೋಧಿಸೋದು. ಇದಕ್ಕೆ ಬದಲಾಗಿ ಅದರ ಸಾಧ್ಯತೆಗಳು, ಅದರಿಂದ ಏನಾದ್ರು ಜನರಿಗೆ ಉಪಯೋಗ ಆಗ್ತಾ ಇದೆಯಾ ಅಥವಾ ನಷ್ಟ ಆಗ್ತಾ ಇದೆಯಾ, ಇದ್ಯಾವುದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಯಾವುದೇ ಮಸೂದೆ ತರಲಿ ಅಥವಾ ಯಾವುದೇ ಕಾನೂನುಗಳನ್ನ ತರಲಿ ಅಥವಾ ಇನ್ಯಾವುದೇ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದ್ರು ಕೂಡ ಅದನ್ನ ವಿರೋಧಿಸುವುದೇ ನಮ್ಮ ಕಾಯಕ ಅಂತ ಹೇಳ್ಕೊಂಡು ವಿರೋಧ ಪಕ್ಷದವರು ತಿಳ್ಕೊಂಡಿದ್ದಾರೆ ಹೊರತು, ನಾವು ಕೂಡ ಸರ್ಕಾರದ ಒಂದು ಭಾಗ. ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೂ ಕೂಡ ನಾವು ಸಹಾಯ ಮಾಡಬೇಕು. ಒಂದ್ ವೇಳೆ ತಪ್ಪಿದ್ರೆ ಮಾತ್ರ ನಾವು ಅದನ್ನ ತಿದ್ದಬೇಕೆ ಹೊರತು ಎಲ್ಲದನ್ನೂ ತಪ್ಪು ಅಂತ ಹೇಳ್ಕೊಂಡು ಹೋಗೋದು ತಪ್ಪು ಅನ್ನೋದು ಈ ವಿರೋಧ ಪಕ್ಷದವರು ಇತ್ತೀಚಿನ ದಿನಗಳಲ್ಲಿ ಮರ್ತೋಗಿರುವಂತಹ ವಿಷಯ. ನಾನು ಈ ರೀತಿ ಹೇಳಿದ್ರೆ ಕೆಲವರು ಅದನ್ನ ಟೀಕೆ ಮಾಡಬಹುದು. ಆದ್ರೂ ಕೂಡ ಈ ಹಿಂದಿನ ವಿರೋಧ ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಈಗ ವಿರೋಧ ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದೆಲ್ಲವೂ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೇನೆ. ಅದೇನಿರಲಿ, ಅದು ಬೇರೆ ವಿಷಯ. ಈಗ ಪುನಃ ಎಸ್ಐಆರ್ ಪ್ರಕ್ರಿಯೆ ವಿಷಯಕ್ಕೆ ಬರೋದಾದ್ರೆ, ಉತ್ತರ ಪ್ರದೇಶದಿಂದ ಒಂದು ಆಘಾತಕಾರಿ ಸುದ್ದಿ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ನಿಯರ್ಲಿ 3 ಕೋಟಿ ಮತದಾರರ ಹೆಸರು ಡಿಲೀಟ್ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಮೊದಲಿಗೆ ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಿಮ್ಮೆಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಸ್ನೇಹಿತರೆ, ಈಗಾಗಲೇ ಬಿಹಾರಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಗಿದು ಚುನಾವಣೆ ಕೂಡ ಮುಗಿದು ಹೋಗ್ಬಿಟ್ಟಿದೆ. ಅಲ್ಲಿ ಸುಮಾರು 65 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಯಿತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದರೆಲ್ಲದನ್ನು ಈ ಹಿಂದಿನ ವಿಡಿಯೋಗಳು ನಾನು ಹೇಳಿದ್ದೇನೆ, ಪುನಃ ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಈಗ ಉತ್ತರ ಪ್ರದೇಶಕ್ಕೆ ಬರೋದಾದ್ರೆ, ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂತಹ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಸುಮಾರು 23 ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ. ಅಲ್ಲಿ ಸದ್ಯಕ್ಕೆ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೂ ಮೊದಲು ಸಮಾಜವಾದಿ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ, ಹಾಗೇನೆ ಕಾಂಗ್ರೆಸ್ ಪಕ್ಷ ಕೆಲ ದಶಕಗಳ ಹಿಂದೆ ಅಲ್ಲಿ ಅಧಿಕಾರವನ್ನು ನಡೆಸಿತ್ತು. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಶೋಚನೀಯ ಆಗಿದೆ. ಇದು ಅಲ್ಲಿಯ ರಾಜಕೀಯ ಪರಿಸ್ಥಿತಿ. ಈಗ ಸದ್ಯಕ್ಕೆ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ದೇಶದಲ್ಲಿ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದಾರೆ. ಹಾಗೇನೆ ಅಪರಾಧ ಕೃತ್ಯಗಳಿಗೆ ಹೆಸರುವಾಸಿ ಆಗಿರುವಂತಹ ಉತ್ತರ ಪ್ರದೇಶವನ್ನ ಸದ್ಯಕ್ಕೆ ಒಂದು ತಹಬಂದಿಗೆ ತಂದಂತಹ ಕೀರ್ತಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಲ್ತದೆ. ಯೋಗಿ ಆದಿತ್ಯನಾಥ್ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮುಖ್ಯ ಕಾರಣ ಕೂಡ ಅಷ್ಟೇ, ಅಲ್ಲಿದ್ದಂತಹ ಕ್ರಿಮಿನಲ್ಗಳು ಯಾರೆಲ್ಲ ಇದ್ರು ಅವರೆಲ್ಲರನ್ನು ಮಟ್ಟ ಹಾಕಿದ್ರಿಂದಾಗಿ ಅಲ್ಲಿಯ ಜನತೆ ಅವ್ರನ್ನ 2ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಅಲ್ಲಿರುವಂತಹ ಮುಸಲ್ಮಾನರು ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಕೂಡ ಮೋಸ್ಟ್ಲಿ ಯೋಗಿ ಆದಿತ್ಯನಾಥ್ 3ನೇ ಬಾರಿಗೆ ಎಲೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅದು ಬೇರೆ ವಿಷಯ. ಈಗ ಪುನಃ ಈ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ, ಉತ್ತರ ಪ್ರದೇಶದಲ್ಲಿ ಒಟ್ಟಿಗೆ ಇರುವಂತಹ ಮತದಾರರ ಸಂಖ್ಯೆ 15 ಕೋಟಿಗಿಂತಲೂ ಸ್ವಲ್ಪ ಜಾಸ್ತಿ ಇದೆ. ಅದರಲ್ಲಿ 19% ಮತದಾರರ ಹೆಸರು ಈಗ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಹೆಚ್ಚು ಕಡಿಮೆ 3 ಕೋಟಿ ಮತದಾರರ ಹೆಸರು ಈ ಬಾರಿಯ ಈ ಪರಿಷ್ಕರಣೆಯ ಸಂದರ್ಭದಲ್ಲಿ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮರುಪರಿಶೀಲನೆ ಕೂಡ ಈಗ ನಡೀತಾ ಇದೆ. ಯಾಕಂದ್ರೆ ಇನ್ನು ಫೈನಲ್ ಲಿಸ್ಟ್ ಬಂದಿಲ್ಲ. ಫೈನಲ್ ಲಿಸ್ಟ್ ಬರೋದೇನಿದ್ರು ಕೂಡ ಜನವರಿ ನಂತರ. ಅಲ್ಲಿವರೆಗೂ ಕೂಡ ಈ ಪ್ರಕ್ರಿಯೆ ಚಾಲ್ತಿಯಲ್ಲಿರ್ತದೆ. ಇಲ್ಲಿ ಯಾರ್ದೆಲ್ಲ ಹೆಸರು ಡಿಲೀಟ್ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅವರಿಗೆ ಇನ್ನೂ ಒಂದು ಚಾನ್ಸ್ ಅನ್ನು ಕೊಟ್ಟಿರ್ತಾರೆ. ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಪ್ರೂವ್ ಮಾಡ್ಕೋಬೇಕಾಗಿ ಬರ್ತದೆ. ಆ ಕೆಲಸ ಕೂಡ ಚಾಲ್ತಿಯಲ್ಲಿ ಇರ್ತದೆ. ಅಲ್ಲಿವರೆಗೂ ಕೂಡ ಈ 3 ಕೋಟಿ ಮತದಾರರ ಹೆಸರೇನಿದೆ ಅದನ್ನ ASD ಅಂತೇಳಿ ಕರೀತಾರೆ. ಎ ಅಂತ ಹೇಳಿದ್ರೆ ಅಬ್ಸೆಂಟ್, ಎಸ್ ಅಂತ ಹೇಳಿದ್ರೆ ಶಿಫ್ಟೆಡ್, ಡಿ ಅಂತ ಹೇಳಿದ್ರೆ ಡಿಸೀಸ್ಡ್ ಮತ್ತು ಡುಪ್ಲಿಕೇಶನ್ ಅಂತ ಕೊಂಡು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಇಲ್ಲಿ ಶಿಫ್ಟೆಡ್ ಅಂದ್ರೆ ಪರ್ಮನೆಂಟ್ ಆಗಿ ಬೇರೆ ಕಡೆ ಶಿಫ್ಟ್ ಆಗಿರುವಂತವರು ಒಟ್ಟಿಗೆ 1,27,00,000 ಮತದಾರರಿದ್ದಾರೆ. ಹಾಗೇನೆ ಡಿಸೀಸ್ಡ್ ಅಂದ್ರೆ ಈಗಾಗಲೇ ಮರಣ ಹೊಂದಿರುವವರು 45,95,000 ಜನ ಇದ್ದಾರೆ. ನಂತರ ಡುಪ್ಲಿಕೇಶನ್ ಅಂತ ಹೇಳಿದ್ರೆ ಒಬ್ಬರೇ ಬೇರೆ ಬೇರೆ ಕಡೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿಕೊಂಡಿರುವಂತವರು. ಈ ರೀತಿಯಲ್ಲಿ 23,69,000 ಜನರಿದ್ದಾರೆ. ನಂತರ ಅಬ್ಸೆಂಟ್ ಅಂತ ಹೇಳಿದ್ರೆ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಆದ್ರೆ ಅವ್ರು ಕೊಟ್ಟಿರುವಂತಹ ಅಡ್ರೆಸ್ ನಲ್ಲಿ ಅವ್ರು ಇಲ್ಲದೆ ಇರುವಂತಹದ್ದು. ಆ ರೀತಿಯಾದಂತಹ 80,73,000 ಮತದಾರರು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ.
ಹಾಗೇನೆ BLOಗಳು ಮತದಾರರ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಫಾರ್ಮ್ಗಳನ್ನ ಅವರಿಗೆ ಕೊಡ್ತಾರೆ. ಆ ಫಾರ್ಮ್ ನ ಫಿಲ್ ಮಾಡಿ ಅವ್ರು ವಾಪಸ್ ಕೊಡ್ಬೇಕಾಗ್ತದೆ. ಆದ್ರೆ ಈ ರೀತಿಯಾಗಿ ಫಾರ್ಮ್ಗಳನ್ನ ತಕೊಂಡು ಫಿಲ್ ಮಾಡಿ ವಾಪಸ್ ಕೊಡದೇ ಇರುವಂತವರು 9,98,000 ಜನ ಇದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ 10 ಲಕ್ಷ ಜನ ಈ ರೀತಿಯಾಗಿ ಫಾರ್ಮ್ಗಳನ್ನ ತಕೊಂಡು ವಾಪಸ್ ಇನ್ನು ಫಿಲ್ ಮಾಡಿ ಕೊಟ್ಟಿಲ್ಲ. ಅದು ಮೋಸ್ಟ್ಲಿ ವಾಪಸ್ ಖಂಡಿತವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇದರಲ್ಲಿ ಹೆಚ್ಚಿನವರು ನುಸುಳುಕೋರರಾಗಿರ್ತಾರೆ. ಹಾಗಾಗಿ ಅವರು ಪುನಃ ಈ ಫಾರ್ಮ್ ನ ಫಿಲ್ ಮಾಡ್ಕೊಂಡು ನಾವು ಮತದಾರರು ಹೌದು ಅಂತ ಹೇಳ್ಕೊಂಡು ಪ್ರೂವ್ ಮಾಡಿ ತೋರಿಸುವಂತಹ ಯಾವುದೇ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರಲ್ಲ. ಆದ್ರಿಂದಾಗಿ ಅವರು ಸೈಲೆಂಟ್ ಆಗಿ ಕೂತ್ಕೊಂಡು ಬಿಡ್ತಾರೆ. ಈ ರೀತಿ ಒಟ್ಟಿಗೆ 10 ಲಕ್ಷ ಮತದಾರರು ಇದ್ದಾರೆ. ಒಟ್ಟಿಗೆ 2,91,00,000 ಮತದಾರರು ಈ ರೀತಿಯಾಗಿ ASD ಲಿಸ್ಟ್ ನಲ್ಲಿ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪುನಃ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಸೆಂಬರ್ 26ನೇ ತಾರೀಕುವರೆಗೆ ಉತ್ತರ ಪ್ರದೇಶದಲ್ಲಿ ಈ ಮತ ಪರಿಷ್ಕರಣೆಯನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ರೀತಿಯಾದ ಡೀಟೇಲ್ಸ್ ಯಾವಾಗ ಹೊರಗಡೆ ಬಂತೋ ತಕ್ಷಣ ಅಖಿಲೇಶ್ ಯಾದವ್ ಅವರು ಕಣಕ್ಕಿಳಿದಿದ್ದಾರೆ. ಹಾಗೇನೆ ಮಾಯಾವತಿ ಅವರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಅಖಿಲೇಶ್ ಯಾದವ್ ಅವರು ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸಲು ಶುರು ಮಾಡಿಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿ ಯಾವ ಕ್ಷೇತ್ರಗಳಲ್ಲಿ ಸೋತಿದೆಯೋ ಆ ಕ್ಷೇತ್ರಗಳಲ್ಲೇ ಹೆಚ್ಚಿನ ಮತದಾರರ ಹೆಸರನ್ನ ಈಗ ASD ಪಟ್ಟಿಗೆ ಸೇರಿಸಿದ್ದಾರೆ. ಈ ರೀತಿಯಾದಂತಹ ಆಪಾದನೆಯನ್ನ ಅಖಿಲೇಶ್ ಯಾದವ್ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಖಿಲೇಶ್ ಯಾದವ್ ಏನ್ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಿಜೆಪಿಯನ್ನು ತಿರಸ್ಕರಿಸುವಂತಹ ಮತದಾರರ ಹೆಸರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡ್ಲಿಕ್ಕೆ ಇಲ್ಲಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರ ಈ ಹೇಳಿಕೆಯಲ್ಲಿ ಏನು ವಿಶೇಷತೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಮೊದಲಿಂದಾನು ಕೂಡ ಈ SIR ಪ್ರಕ್ರಿಯೆಯನ್ನು ವಿರೋಧಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ಇವರು ಯಾವಾಗ್ಲೂ ಕೂಡ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೆ SIR ಪ್ರಕ್ರಿಯೆ ನಡೀಲೇಬಾರದು, ಮತಪಟ್ಟಿ ಪರಿಷ್ಕರಣೆ ಆಗ್ಲೇಬಾರದು, ಈಗ ಹೇಗಿದೆಯೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತಕೊಂಡು ಇವರು ಯಾವಾಗ್ಲೂ ಹೇಳಿಕೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಜೊತೆ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ASD ಇರುವಂತಹ ನಗರಗಳು ಯಾವುದು ಅಂತ ಹೇಳಿದ್ರೆ, ಒಂದು ಲಕ್ನೋ, ನಂತರ ಇನ್ನೊಂದು ಗಾಜಿಯಾಬಾದ್, ಹಾಗೇನೆ ಅಜಾಮ್ಗಢ, ಇಟಾನಗರ್, ಈ ರೀತಿಯಾದಂತಹ ಕೆಲವೊಂದು ಸ್ಥಳಗಳಲ್ಲಿ ಅತಿ ಹೆಚ್ಚು ASD ಕಾಣಿಸ್ಕೊಂಡಿದೆ. ಹಾಗೇನೆ ಇಟಾನುವ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 18% ಮತದಾರರ ಹೆಸರು ಈಗ ASD ಲಿಸ್ಟ್ ಸೇರ್ಕೊಂಡಿದೆ. ಅಲ್ಲಿರುವಂತಹ ಹೆಚ್ಚು ಕಡಿಮೆ 13 ಲಕ್ಷ ಮತದಾರರಲ್ಲಿ 18% ಮತದಾರರ ಹೆಸರು ಈಗಾಗಲೇ ASD ಪಟ್ಟಿಗೆ ಸೇರ್ಕೊಂಡಿದೆ. ಹಾಗೇನೆ ಚುನಾವಣಾ ಆಯೋಗ ಹೇಳುವ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಈಗಾಗಲೇ 72% ಜನರ ಹೆಸರು ಕ್ಲಿಯರ್ ಆಗಿದೆ. ಅಂದ್ರೆ ಇವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಇರೋದು ಈ 19% ಜನರ ವೋಟ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮರುಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತನ್ನ ಸಾಮಾನ್ಯವಾಗಿ ನಾವು ಕೇಳಿರ್ತೇವೆ. ಅದೇನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶವನ್ನ ಯಾರು ಗೆಲ್ತಾರೋ ಅವರು ದೆಹಲಿಯ ಗದ್ದುಗೆಗೆ ಏರ್ತಾರೆ ಅಂತೇಳಿ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಯಾರು ಜಯವನ್ನ ಗಳಿಸ್ತಾರೋ ಅವರು ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿತಾರೆ ಅನ್ನೋ ಮಾತನ್ನ ನಾವು ಹಲವಾರು ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಕಳೆದ ಹಲವಾರು ಚುನಾವಣೆಗಳಲ್ಲಿ ಈ 3 ಕೋಟಿ ಮತದಾರರು ಈಗ ಏನು ASD ಇದ್ದಾರೆ, ಇವರೆಲ್ಲರನ್ನು ನಾವು ಅಕ್ರಮ ಮತದಾರರು ಅಂತೇಳಿ ಹೇಳ್ಬೋದು. ಇವರು ಏನಾದ್ರೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರೆ ಚುನಾವಣಾ ರಿಸಲ್ಟ್ ಮೇಲೆ ಯಾವ ರೀತಿಯಾದ ಪ್ರಭಾವವನ್ನು ಬೀರಿರಬಹುದು, ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿ ಬರ್ತದೆ. ಇಲ್ಲಿ ಇವರೆಲ್ಲರೂ ಬಂದು ವೋಟ್ ಹಾಕಿದ್ದಾರೆ ಅಂತ ತಗೊಂಡು ಏನು ಇಲ್ಲ. ಆದ್ರೂ ಕೂಡ ಇದರಲ್ಲಿ ಒಂದಿಷ್ಟು % ಜನರ ಹೆಸರಲ್ಲಿ ಮತದಾನ ನಡೆದಿರುವಂತಹ ಸಾಧ್ಯತೆ ಇರ್ತದೆ. ಅಂದ್ರೆ ಇವರೆಲ್ಲರೂ ಕೂಡ ಅಕ್ರಮವಾಗಿ ಮತದಾನವನ್ನು ಮಾಡಿರ್ತಾರೆ. ಆಗ ಖಂಡಿತವಾಗಿ ಇದು ಚುನಾವಣಾ ರಿಸಲ್ಟ್ ಮೇಲೆ ಪ್ರಭಾವ ಬೀರಿರ್ತದೆ. ಈ ರೀತಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಕಾರಣ ಅಂತ ಹೇಳಿದ್ರೆ ಅದು ಉತ್ತರ ಪ್ರದೇಶದಲ್ಲಿ ಚುನಾವಣಾ ಅಕ್ರಮ ಇದೆಲ್ಲದು ಬಹಳ ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ಹಾಗಾಗಿ ಏನ್ ಬೇಕಾದ್ರೂ ಕೂಡ ನಡೆದಿರಬಹುದು. ಇದರ ಅಡ್ವಾಂಟೇಜ್ ಅನ್ನ ಬಿಜೆಪಿನೂ ತಗೊಂಡಿರ್ಬೋದು, ಸಮಾಜವಾದಿ ಪಕ್ಷವು ತಗೊಂಡಿರ್ಬೋದು, ಹಾಗೇನೆ ಬಹುಜನ ಸಮಾಜವಾದಿ ಪಕ್ಷ ತಗೊಂಡಿರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷ ಕೂಡ ಪಡೆದಿರ್ಬೋದು. ಹಾಗಾಗಿ ನಾವು ಇಲ್ಲಿ ಯಾರನ್ನು ಕೂಡ ಹೊಗಳಬೇಕಾದಂತ ಅವಶ್ಯಕತೆ ಇಲ್ಲ. ಈ ಹಿಂದಿನ ಚುನಾವಣೆಗಳಲ್ಲಿ ಈ 3 ಕೋಟಿ ಮತದಾರರು ಏನ್ ASD ಲಿಸ್ಟ್ ನಲ್ಲಿ ಇದ್ದಾರೆ, ಇವರ ಹೆಸರಲ್ಲಿ ಬೇರೆಯವರು ಏನಾದ್ರೂ ಮತದಾನ ಮಾಡಿದ್ರೆ ಅಥವಾ ಅವರ 2-3 ಕಡೆಗಳಲ್ಲಿ ರಿಜಿಸ್ಟರ್ ಆಗಿರುವಂತವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತದಾನವನ್ನ ಮಾಡಿದ್ರೆ ಅದರಿಂದಾಗಿ ಖಂಡಿತವಾಗಿ ಚುನಾವಣೆ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗಿರ್ತದೆ. ನಿಜವಾದಂತಹ ವೋಟ್ ಚೋರಿ ಅಂದ್ರೆ ಇದೇ ಅನಿಸ್ತದೆ. ಹಾಗಾಗಿ ಈಗ SIR ಪ್ರಕ್ರಿಯೆ ನಡೆಯುವ ಮುಖಾಂತರ ಈ 3 ಕೋಟಿ ಮತದಾರರ ಹೆಸರೇನಿದೆ ಇದರ ಪರಿಶೀಲನೆ ಆಗ್ಲೇಬೇಕು. ಖಂಡಿತವಾಗಿ ಪರಿಶೀಲನೆ ಆಗ್ತದೆ. ಎಲ್ಲದೂ ಆಗಿ ಜನವರಿ ಸಂದರ್ಭದಲ್ಲಿ ಫೈನಲ್ ಲಿಸ್ಟ್ ಹೊರಗಡೆ ಬರುವಂತ ಸಾಧ್ಯತೆ ಇರ್ತದೆ. ಆ ನಂತರ ಏನಾದ್ರು ಡಿಫರೆನ್ಸಸ್ ಇದ್ರೆ, ಯಾರ್ದಾರು ಹೆಸರು ಬಿಟ್ಟು ಹೋಗಿದ್ರೆ ಅವರು ಪುನಃ ಚುನಾವಣಾ ಆಯೋಗವನ್ನ ಅಪ್ರೋಚ್ ಮಾಡಬಹುದು. ಅವರು ತಮ್ಮ ಹೆಸರನ್ನ ವೋಟರ್ ಲಿಸ್ಟ್ ಸೇರಿಸ್ಕೊಳ್ಬಹುದು. ಯಾವುದಕ್ಕೂ ನಾವು ಜನವರಿವರೆಗೆ ಕಾಯ್ಬೇಕಾಗಿ ಬರ್ತದೆ. ಆವಾಗ ಸಂಪೂರ್ಣವಾದಂತಹ ಡೀಟೇಲ್ಸ್ ನಮ್ಗೆ ಸಿಗ್ತದೆ. ಈ 3 ಕೋಟಿ ಮತದಾರರ ಹೆಸರು ಏನಾದ್ರೂ ಡಿಲೀಟ್ ಆದ್ರೆ ಆಗ ಉತ್ತರ ಪ್ರದೇಶದಲ್ಲಿ ಒಟ್ಟು ಮತದಾರರ ಸಂಖ್ಯೆ 12 ಕೋಟಿಗೆ ಇಳಿತದೆ. ಈಗ 15 ಕೋಟಿ ಅಂತ ತೋರಿಸ್ತಾ ಇದ್ದಾರೆ, ಅದು 12 ಕೋಟಿಗೆ ಇಳಿಯುವಂತ ಸಾಧ್ಯತೆ ಇರ್ತದೆ. ಇದರಿಂದಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಇಫೆಕ್ಟ್ ಉತ್ತರ ಪ್ರದೇಶದಲ್ಲಿ ಆಗ್ತದೆ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಈ SIR ಪ್ರಕ್ರಿಯೆಯಿಂದ ಒಳ್ಳೇದಾಗ್ತಾ ಇದೆಯಾ ಅಥವಾ ಕೆಟ್ಟದಾಗ್ತಾ ಇದೆಯಾ?
ಯಾರಾದ್ರೂ ಅರ್ಹ ಮತದಾರರ ಹೆಸರು ಇದರಿಂದಾಗಿ ಡಿಲೀಟ್ ಆಗ್ತಾ ಇದೆಯಾ ಅಥವಾ ಕೇವಲ ಅಕ್ರಮ ಮತದಾರರ ಹೆಸರು ಇದರಿಂದ ಡಿಲೀಟ್ ಆಗ್ತಾ ಇದೆಯಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.